ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಗೂಡ್ಸ್ ಇನ್ಸ್ಟಿಟ್ಯೂಟ್. ಇವತ್ತಿನ ಒಂದು ವಿಡಿಯೋದಲ್ಲಿ ಫಿಗ್ಮಾ ಅಂದ್ರೆ ಏನು, ಫಿಗ್ಮಾ ಈ ಒಂದು ಕೋರ್ಸ್ ಕಲಿತ್ರೆ ಯಾವ ರೀತಿಯಾದ ಒಂದು ಕ್ಯಾರಿಯರ್ ಆಪರ್ಚುನಿಟೀಸ್ ಗಳು ಇದೆ, ಫ್ಯೂಚರ್ ಸ್ಕೋಪ್ ಏನು, ಸ್ಯಾಲರಿ ಯಾವ ರೀತಿ ಇರುತ್ತೆ, ಫಿಗ್ಮಾ ಈ ಒಂದು ಕೋರ್ಸ್ ಅಲ್ಲಿ ಮೇನ್ ಆಗಿ ನಾವು ಏನನ್ನು ಕಲಿತೇವೆ, ಮತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿ ಫಿಗ್ಮಾ ಅನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಸೊ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಶನ್ ನ ಈ ವಿಡಿಯೋದಲ್ಲಿ ಕೊಡ್ತೇನೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಫಿಗ್ಮಾ ಅನ್ನುವಂಥದ್ದು ಒಂದು ಕ್ಲೌಡ್ ಬೇಸ್ಡ್ ಪ್ರೋಟೋಕಾಲ್ ಜನರೇಟಿಂಗ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಹೇಳ್ಬೋದು. ಸೊ ಫಿಗ್ಮಾ ಅನ್ನು ಮೇನ್ ಆಗಿ ಯಾವುದೇ ಒಂದು ಟೆಕ್ನಿಕಲ್ ಆಪ್ ಕ್ರಿಯೇಷನ್ ಮಾಡುವಾಗ ಬಳಸ್ತಾರೆ. ಸೊ ಇದನ್ನು ಮೇನ್ ಆಗಿ UI/UX ಡಿಸೈನ್ ಅಲ್ಲಿ ಬಳಸ್ತಾರೆ. ಸೊ ಇವಾಗ UI/UX ಡಿಸೈನ್ ಅಂದ್ರೆ ಏನು? ಸೊ UI/UX ಡಿಸೈನ್ ಅಂದ್ರೆ ಯಾವುದೇ ಒಂದು ಅಪ್ಲಿಕೇಶನ್ ಅನ್ನು ಡೆವಲಪ್ ಮಾಡಿದ್ಮೇಲೆ ಆ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡುವಾಗ ಕಸ್ಟಮರ್ ಯಾವ ರೀತಿ ಫೀಲ್ ಮಾಡ್ತಾನೆ, ಅದರ ಒಂದು ಔಟ್ಲುಕ್, ಎಷ್ಟು ಈಸಿಯಾಗಿ ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡುವಂತದ್ದು. ಸೊ ಇದು ಓವರ್ ಆಲ್ ಆಗಿ ಇದನ್ನು UI/UX ಅಂತ ಹೇಳ್ತಾರೆ. ಸೊ ಯಾವುದೇ ಒಂದು ಟೆಕ್ನಿಕಲ್ ಅಪ್ಲಿಕೇಶನ್, ಎಕ್ಸಾಂಪಲ್ಗೆ ಸ್ಮಾರ್ಟ್ ಫೋನ್ ಇದ್ದು ಡಿಸ್ಪ್ಲೇ ಇರ್ಬೋದು, ಆರ್ ಎಲ್ಸ್ ಕಾರ್ ಇದ್ದು ಸ್ಕ್ರೀನ್ ಡಿಸ್ಪ್ಲೇ ಇರ್ಬೋದು, ಆಪ್ ಡೆವಲಪ್ಮೆಂಟ್ ಆರ್ ಎಲ್ಸ್ ವೆಬ್ಸೈಟ್, ಯಾವುದೇ ಒಂದು ಅಪ್ಲಿಕೇಶನ್ ನ ಡೈರೆಕ್ಟ್ ಆಗಿ ಒಬ್ಬ ಡೆವಲಪರ್ ಡೆವಲಪ್ ಮಾಡಲ್ಲ. ಸೊ ಅದಕ್ಕಿಂತ ಮುಂಚೆ ಅದರ ಒಂದು ಕಂಪ್ಲೀಟ್ ಎಂಡ್ ಟು ಎಂಡ್ ಪ್ರೋಟೋಕಾಲ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಯಾವುದು ಟಿಕ್ಟೋ ಒಂದು ಅಪ್ಲಿಕೇಶನ್, ಕಂಪ್ಲೀಟೆಡ್ ಅಪ್ಲಿಕೇಶನ್ ತರ ಕಾಣಿಸುತ್ತೆ. ಸೊ ಇದನ್ನು ಫಸ್ಟ್ ಜನರೇಟ್ ಮಾಡಿ ಅದರಲ್ಲಿ ಏನಾದ್ರು ಚೇಂಜಸ್ ಇದ್ರೆ ಮಾಡ್ಕೊಟ್ಟು ಆಮೇಲೆ ಅದನ್ನು ಡೆವಲಪರ್ ಗೆ ಕಳಿಸ್ತಾರೆ. ಡೆವಲಪರ್ ಅದನ್ನು ಡೆವಲಪ್ ಮಾಡ್ತಾನೆ ಯೂಸಿಂಗ್ ಕೋಡಿಂಗ್. ಓಕೆ, ಸೊ ಈ ಒಂದು ಪ್ರೋಟೋಕಾಲ್ ಅನ್ನು ಜನರೇಟ್ ಮಾಡ್ಲಿಕ್ಕೆ ತುಂಬಾ ಅಪ್ಲಿಕೇಶನ್ಸ್ ಗಳು ಇದೆ. ಅದರಲ್ಲಿ ಒನ್ ಆಫ್ ದ ವೈಡ್ ಆಗಿ ಜಾಸ್ತಿಯಾಗಿ ಯೂಸ್ ಆಗುವಂತಹ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಫಿಗ್ಮಾ. ಸೊ ಫಿಗ್ಮಾ ಅನ್ನುವಂಥದ್ದು ಒಂದು ಪ್ರೋಟೋಕಾಲ್ ಜನರೇಟಿಂಗ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಆಗಿದೆ. ಸೊ ಇದು ಬ್ರೌಸರ್ ಬೇಸ್ಡ್ ಅಪ್ಲಿಕೇಶನ್ ಆಗಿರೋದ್ರಿಂದ ಎಲ್ಲಿ ಸಹ ನೀವು ಇಂಟರ್ನೆಟ್ ಬ್ರೌಸರ್ ಯೂಸ್ ಮಾಡಿಕೊಂಡು ಫಿಗ್ಮಾ ಅನ್ನು ಯೂಸ್ ಮಾಡಬಹುದಾಗಿದೆ. ಆದ್ರಿಂದ ನೀವು ಯಾವಾಗಲೂ ನಿಮ್ಮ ಲ್ಯಾಪ್ಟಾಪ್ ಅನ್ನು ಕ್ಯಾರಿ ಮಾಡ್ಬೇಕಂತಿಲ್ಲ. ನಿಮ್ಗೆ ಮೇನ್ ಆಗಿ ಬೇಕಾಗಿರುವಂತದ್ದು ಇಂಟರ್ನೆಟ್ ಕನೆಕ್ಷನ್ ಮತ್ತೆ ಯಾವ್ದಾದ್ರು ಒಂದು ಸಿಸ್ಟಮ್, ಅದರಲ್ಲಿ ಇರುವಂತ ಬ್ರೌಸರ್ ಆಗಿದೆ. ನೆಕ್ಸ್ಟ್ ಸೆಕೆಂಡ್ ಅಡ್ವಾಂಟೇಜ್ ಬಂದ್ಬಿಟ್ಟು ಫಿಗ್ಮಾದು, ಸೊ ಇದು ಒಂದು ಟೀಮ್ ಅಲ್ಲಿ ಕೊಲಾಬರೇಟ್ ಆಗಿ ಅಟ್ ಎ ಟೈಮ್ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಬಹುದಾಗಿದೆ. ಆಮೇಲೆ ನೀವೇನು ಪ್ರೋಟೋಟೈಪ್ ನ ನೀವು ಜನರೇಟ್ ಮಾಡಿರ್ತೀರಾ ಅದರ ಒಂದು ಆಕ್ಸೆಸ್ ಅಂತ ಕ್ಲೈಂಟ್ ಗೆ ಲೈವ್ ಆಗಿ ಪ್ರೊವೈಡ್ ಮಾಡಿ, ಕ್ಲೈಂಟ್ ಅದರಲ್ಲಿ ಏನಾದ್ರು ಚೇಂಜಸ್ ಇದ್ರೆ ಇನ್ಸ್ಟೆಂಟ್ ಆಗಿ ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಫಿಗ್ಮಾವನ್ನು ಫ್ರೀ ಆಗಿ ಸಹ ಯೂಸ್ ಮಾಡಬಹುದಾಗಿದೆ. ಸೊ ಇದರಲ್ಲಿ ಪೇಡ್ ವರ್ಷನ್ ಇದೆ, ಪ್ರೋ ವರ್ಷನ್ ಇದೆ. ಅದ್ರಲ್ಲಿ ನಮ್ಗೆ ಸ್ವಲ್ಪ ಅಡ್ವಾನ್ಸ್ ಪ್ಲಗ್ಇನ್ಸ್, ಕೆಲವು ಟೂಲ್ಸ್ ಗಳನ್ನೆಲ್ಲ ನಾವು ಯೂಸ್ ಮಾಡಬಹುದಾಗಿದೆ. ಬಟ್ ನಮ್ಗೆ ಆಸ್ ಅ ಬಿಗಿನರ್ ನೀವು ಫ್ರೀ ವರ್ಷನ್ ಇಂದನು ನಿಮ್ಮ ಒಂದು ಕ್ಯಾರಿಯರ್ ಅನ್ನು ಸ್ಟಾರ್ಟ್ ಮಾಡಬಹುದಾಗಿದೆ. ಸೊ ಆದ್ರಿಂದ ಫಿಗ್ಮಾ ಅನ್ನು ಜಾಸ್ತಿಯಾಗಿ ಕಂಪನೀಸ್ ಗಳಲ್ಲಿ ಯೂಸ್ ಮಾಡ್ತಾರೆ. ತುಂಬಾ ಜನ ಫಿಗ್ಮಾ ಅನ್ನು ಪ್ರಿಫರ್ ಮಾಡ್ತಾರೆ. ಸೊ ಫಿಗ್ಮಾ ತುಂಬಾ ಸಿಂಪಲ್ ಆಗಿ ಈಸಿಯಾಗಿ ಇರೋದ್ರಿಂದ ಇದನ್ನು ಸೆಲ್ಫ್ ಆಗಿ ಸಹ ನಾವು ಕಲಿಬಹುದಾಗಿದೆ. ನಿಮ್ಗೆ ಫಿಗ್ಮಾನ ಇವನ್ ಫ್ರೀ ಆಗಿ ಕಲಿಬಹುದು. ಸೊ ಫಿಗ್ಮಾದ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಫ್ರೀ ಆಗಿ ಕಲಿಬಹುದು. ಇದ್ರಲ್ಲಿ ತುಂಬಾ ಪ್ಲೇ ಲಿಸ್ಟ್ ಗಳಿದೆ, ಇದರಿಂದ ನೀವು ಕಲಿಬಹುದು. ಸಪೋಸ್ ನೀವು ಫಿಗ್ಮಾನ ಆನ್ಲೈನ್ ಆರ್ ಎಲ್ಸ್ ಆಫ್ಲೈನ್ ಇಂದ ಕಲೀಲಿಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ಪ್ಲೀಸ್ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಸೊ ನಾವು ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ಟ್ರೈನಿಂಗ್ ಅನ್ನು ಫಿಗ್ಮಾದಲ್ಲಿ ಪ್ರೊವೈಡ್ ಮಾಡ್ತೇವೆ. ಸೊ ಫಿಗ್ಮಾದಲ್ಲಿ ಮೇನ್ ಆಗಿ ನಾವು 2 ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಕಲಿತೇವೆ: ಕನ್ಸ್ಟ್ರೇಂಟ್ಸ್, ಕಾಂಪೊನೆಂಟ್ಸ್, ವೇರಿಯಂಟ್ಸ್, ಆಟೋ ಲೇಔಟ್, ಸ್ಟೈಲ್ಸ್, ಲೈಬ್ರರೀಸ್ ಮತ್ತೆ ಪ್ರೋಟೋಟೈಪ್. ಸೊ ಫಿಗ್ಮಾ ಒಂದು ಕಲ್ತ ಮೇಲೆ ನೀವು ಮೇನ್ ಆಗಿ UI/UX ಡಿಸೈನ್ ಈ ಒಂದು ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತೀರಾ. ಸೊ ಸ್ಟಾರ್ಟ್ಅಪ್ಸ್ ಇರ್ಬೋದು, ಸ್ಮಾಲ್ IT ಫರ್ಮ್ಸ್ ಇರ್ಬೋದು, ಇಲ್ಲ MNC ಕಂಪನೀಸ್ ಗಳು ಇರ್ಬೋದು, ಇಲ್ಲಿ ಆಸ್ ಅ UI/UX ಡಿಸೈನರ್ ಆಗಿ ನೀವು ವರ್ಕ್ ಮಾಡ್ತೀರಾ. ಒಬ್ಬ ಫ್ರೆಶರ್ ನ ಒಂದು ಎವರೇಜ್ ಸ್ಯಾಲರಿ ಪ್ಯಾಕೇಜ್ ಬಂದ್ಬಿಟ್ಟು ಅರೌಂಡ್ 5.1 lakh per annum ಈ ರೀತಿ ಇದೆ. ಇಲ್ಲಿ ಮೇನ್ ಆಗಿ ಸಪೋಸ್ ನೀವು ಒಬ್ಬ ನಾನ್ IT ಬ್ಯಾಕ್ ಗ್ರೌಂಡ್ ಇಂದ ಇದ್ದೀರಾ ಅನ್ಕೊಳ್ಳಿ, BCom, BA, BBM ಈ ರೀತಿ ನಾನ್ IT ಬ್ಯಾಕ್ ಗ್ರೌಂಡ್ ಇಂದ ಇದ್ದೀರಾ. ಸಪೋಸ್ ನಿಮ್ಗೆ ಒಂದು IT ಇಂಡಸ್ಟ್ರಿಗೆ ಬರ್ಬೇಕಂತಂದ್ರೆ ನೀವು
UI/UX ಡಿಸೈನ್ ಕಲ್ತು ಅದರಲ್ಲಿ ಮೇನ್ ಆಗಿ ಫಿಗ್ಮಾ ಅಪ್ಲಿಕೇಶನ್ ಅನ್ನು ಕಲ್ತು ನೀವು IT ಇಂಡಸ್ಟ್ರಿಗೆ ಬರ್ಬೋದು. ಸೊ ಫ್ಯೂಚರ್ ಸ್ಕೋಪ್ ಬಗ್ಗೆ ಮಾತಾಡೋದಾದ್ರೆ ಫ್ಯೂಚರ್ ಅಲ್ಲಿ ಟೆಕ್ನಾಲಜಿ ಗ್ರೋ ಆಗ್ತಾನೆ ಇರೋದ್ರಿಂದ ಅಪ್ಲಿಕೇಶನ್ ನ ಯೂಸೇಜ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಆದ್ರಿಂದ UI/UX ಡಿಸೈನರ್ ಗಳ ಬೇಡಿಕೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಸೊ ಒಬ್ಬ UI/UX ಡಿಸೈನರ್ ಯಾರು AI ಅನ್ನು ಕರೆಕ್ಟ್ ಆಗಿ ಯೂಸ್ ಮಾಡ್ಲಿಕ್ಕೆ ಗೊತ್ತಿದೆ ಅಂತ ಆದ್ರೆ ಅವ್ರಿಗೆ ತುಂಬಾ ಬೇಡಿಕೆ ಬರ್ಲಿಕ್ಕೆ. ಸೊ ಆದ್ರಿಂದ ಫ್ರೆಂಡ್ಸ್ UI/UX ಡಿಸೈನ್ ಅಲ್ಲಿ ತುಂಬಾ ಒಳ್ಳೆದಾದ ಒಂದು ಕ್ಯಾರಿಯರ್ ಇದೆ. ಸೊ ನಾನು UI/UX ಡಿಸೈನ್ ಬಗ್ಗೆ ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೇನೆ. ಸೊ ಆ ವಿಡಿಯೋನ ನೋಡ್ಬೋದು. ಸೊ UI/UX ಡಿಸೈನ್ ಅಲ್ಲಿ ಮೇನ್ ಆಗಿ ಯೂಸ್ ಆಗುವಂತ ಒನ್ ಆಫ್ ದ ಅಪ್ಲಿಕೇಶನ್ ಬಂದ್ಬಿಟ್ಟು ಫಿಗ್ಮಾ. ಸೊ ಫಿಗ್ಮಾ ಅನ್ನು ಡೆಫಿನೆಟ್ ಆಗಿ ನೀವು ಕನ್ಸಿಡರ್ ಮಾಡಬಹುದು ಸಪೋಸ್ ನೀವು ಈ ಒಂದು ಇಂಡಸ್ಟ್ರಿಗೆ ಎಂಟರ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಾ ಅಂತ ಆದ್ರೆ. ಸೊ ಬರೀ ಫಿಗ್ಮಾ ಕಲ್ತ್ರೆ ಆಗಲ್ಲ. ಸೊ ನೀವು ಮೇನ್ ಆಗಿ ಡಿಸೈನ್ ಕಾನ್ಸೆಪ್ಟ್ಸ್ ಗಳನ್ನ ಕಲಿಬೇಕು. ಸೊ ಅದರಲ್ಲಿ ನಿಮಗೆ ಕಲರ್ ಥಿಯರಿ, ಟೈಪೋಗ್ರಫಿ, ಡಿಸೈನ್ ಲೇಔಟ್, ಡಿಸೈನ್ ಪ್ರಿನ್ಸಿಪಲ್ಸ್ ಗಳು ಇದನ್ನ ನೀವು ಮೇನ್ ಆಗಿ ಕಲಿಬೇಕು. ಸೊ ಫಿಗ್ಮಾ ಅನ್ನುವಂಥದ್ದು ಜಸ್ಟ್ ಒಂದು ಟೂಲ್. ಸೊ ಬರೀ ಫಿಗ್ಮಾ ಕಲಿಯೋದ್ರಿಂದ ನಿಮ್ಗೆ UI/UX ಡಿಸೈನ್ ಅಲ್ಲಿ ಎಂಟ್ರಿ ಸಿಗಲ್ಲ. ಫಿಗ್ಮಾ ಕಲಿಯೋದಕ್ಕಿಂತ ಮುಂಚೆ ಗ್ರಾಫಿಕ್ ಡಿಸೈನಿಂಗ್ ಕಲಿಬೇಕಾಗುವಂಥದ್ದು. ಅಂದ್ರೆ ಗ್ರಾಫಿಕ್ ಡಿಸೈನಿಂಗ್ ಅಂದ್ರೆ ಅಗೇನ್ ಸೇಮ್ ನೀವು ಅದರಲ್ಲಿ ಕಲರ್ ಥಿಯರಿ, ಟೈಪೋಗ್ರಫಿ ಇದೆಲ್ಲ ನಿಮ್ಗೆ ಕಲಿಬೇಕಾಗುತ್ತೆ. ನೀವು ಫಸ್ಟ್ ಗ್ರಾಫಿಕ್ ಡಿಸೈನಿಂಗ್ ಕಲ್ತು ಅದರಲ್ಲಿ ಫೋಟೋಶಾಪ್, ಇಲ್ಲಸ್ಟ್ರೇಟರ್, ಕ್ಯಾನ್ವಾ ಇದನ್ನ ಕಲ್ತು ನಿಮ್ಗೆ ಫಿಗ್ಮಾ ಕಲ್ತ್ರೆ ನಿಮ್ಗೆ ಫಿಗ್ಮಾ ತುಂಬಾ ಈಸಿ ಆಗುತ್ತೆ. ಆರ್ಎಲ್ಸ್ ನೀವು ಡೈರೆಕ್ಟ್ ಆಗಿ ಫಿಗ್ಮಾ ಕಲಿಬಹುದು, ಡೈರೆಕ್ಟ್ ಆಗಿ ಕಲಿಯಕ್ ಆಗಲ್ಲ ಅಂತ ಇಲ್ಲ. ಸೊ ಫ್ರೆಂಡ್ಸ್ ಹೋಪ್ಫುಲಿ ನಿಮ್ಗೆ ಈ ಒಂದು ವಿಡಿಯೋ ಮುಖಾಂತರ ಫಿಗ್ಮಾ ಅಂದ್ರೆ ಏನು, UI/UX ಡಿಸೈನ್ ಅಂದ್ರೆ ಏನು ಒಂದು ಸ್ವಲ್ಪ ಮಟ್ಟಿಗೆ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೇನೆ. ಇನ್ನು ನಿಮ್ಗೆ ಏನಾದ್ರು ಜಾಸ್ತಿ ಇನ್ಫಾರ್ಮೇಶನ್ಸ್ ಬೇಕಿದ್ರೆ ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಓಕೆ ಫ್ರೆಂಡ್ಸ್, see you in the next video. Take care. Bye.